ಅಲ್ಲೊಂದು ಜೋಡಿ, ಅಲ್ಲೊಂದು ಜೋಡಿ, ಇಲ್ಲೊಂದು ಜೋಡಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮನಸ್ಸಿಂದ ಬರ್ತದೆ ಎಲ್ಲರೂ ಹೊಟ್ಟೆ ಹೊರ್ಕೊಂಡು ಬರ್ತದ ಮೋಟಿವೇಶನ್. ಈಗ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಮನೆ ಹತ್ರ ಇರೋ ಬನಶಂಕರಿ ದೇವಸ್ಥಾನ ಹತ್ರ ದೇವ್ರ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಸೀದಾ ನಾವು ಹೊರಟ್ವಿ ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್. ಇವಾಗ ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಹೋಗ್ತಾ ಇದೀವಿ. ಇಲ್ಲಿಂದ ಸೀದಾ ವಿಧಾನಸೌಧ, ಅಲ್ಲಿಂದ ಲಾಲ್ಬಾಗ್. ಇಲ್ಲಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಮೆಟ್ರೋ ಸ್ಟೇಷನ್ ಎಲ್ಲ. ನಾ ಅಲ್ಲಿಂದ ಸೀದಾ ಒಳಗೆ ಹೋದ್ವಿ. ಒಳಗೆ ಹೋದ ತಕ್ಷಣ ನಾನಿಂದ ಎಂಟ್ರಿ ಚೆಕಿಂಗ್ ಇರುತ್ತಲ್ಲ, ಚೆಕಿಂಗ್ ಮಾಡಿಸ್ಕೊಂಡು ನಾನಂತೂ ಹೋದೆ. ನೆಕ್ಸ್ಟ್ ಇವನು ವೀಡಿಯೋ ಮಾಡ್ಕೊಂಡು ಬರ್ಬೇಕಾದ್ರೆ ಸೆಕ್ಯೂರಿಟಿ ಮಕ್ಕಕ್ಕೆ ಹೋಗಿದ್ದ, ವೀಡಿಯೋ ಎಲ್ಲ ಮಾಡಬಾರ್ದು ಅಂತ. ನಾವೆಲ್ಲ ಅಲ್ಲಿಂದ ಮಕ್ಕ ಹೋಗಿದ್ದನ್ನ ಹಂಗೆ ಒರೆಸ್ಕೊಂಡು ತಿರ್ಗಾ ವೀಡಿಯೋ ಮಾಡ್ಕೊಂಡು ಹಂಗೇ ಮುಂದಕ್ಕೆ ಹೋದ್ವಿ. ಕೌಂಟರ್ ಹತ್ರ ವಿಧಾನಸೌಧಿಗೆ 2 ಟೋಕನ್ ತೊಗೊಂಡ್ವಿ. 20 ರೂಪಾಯಿ 1 ಟೋಕನು, ಅಲ್ಲಿಗೆ 40 ರೂಪಾಯಿ ಹೋಯ್ತು. ಇಲ್ಲಿಂದ ಸೀದಾ ಹೋಯ್ತಾ ನೋಡ್ತಾ ಇದ್ವಿ. 5 ನಿಮಿಷದಲ್ಲೇ ಸೀದಾ ಮೆಟ್ರೋ ಬಂದ್ಬಿಡ್ತು. ಮೆಟ್ರೋ ಹತ್ಬಿಟ್ಟು ಸೀದಾ ನಾವು ಹೊಂಟ್ವಿ ಕಬ್ಬನ್ ಪಾರ್ಕ್. ನಮ್ಮ ಮನೆ ಬರೋ ಕಾಯಿನ್ ಓಪನ್ ಆಗ್ಲಿಲ್ಲ, ಏನ್ ಮಾಡೋಣ ತಿರ್ಗಾ ಕಾಯಿನಿಗೆ ಮತ್ತೆ 10 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ ಬರ್ತಾ ಇದೀವಿ. 20 ರೂಪೀಸ್ ಆಯ್ತು, 20 ರೂಪಾಯಿ. ನಲ್ಲಿ ವಿಧಾನಸೌಧ ಅಂತಾನೆ ಹೇಳಿದ್ದೆ, ಬಟ್ ಯಾಕೆ ಓಪನ್ ಆಗಿಲ್ಲ ಗೊತ್ತಾಗಿಲ್ಲ. ವಿಧಾನಸೌಧ ಮೆಟ್ರೋ ಸ್ಟೇಷನ್ ಐತಾ ಇಲ್ಲ ಗೊತ್ತಿಲ್ಲ. ಅಕ್ಕ ಏನೋ ಪ್ರಾಬ್ಲಮ್ ಮಾಡೋದು, ಆ ಅಕ್ಕ ಏನ್ ಮಾಡೋದು, ನಾವೇ ರಾಂಗ್ ಹಿಡಿದ್ವಿ ಗೊತ್ತಿಲ್ಲ. ವಿಧಾನಸೌಧ ಕಬ್ಬನ್ ಪಾರ್ಕ್ ಅಲ್ಲಿ ಹಿಡಿದಿದ್ವಿ. ಅದು ಬೇರೆ ಬೇರೆ ನಾವು ಒಂದಿನ ಗೊತ್ತಿಲ್ಲ. ನಾವು ಹೋಗ್ತಾ ಇರೋದೇ ಫಸ್ಟ್ ಟೈಮ್, ಆದ್ರೂ ಗೊತ್ತಾಯ್ತಿಲ್ಲ. ನೋಡೋಣ, ಇನ್ನು ಪುಣ್ಯ ಯಾರು ಓದಿಲ್ಲ ಜಾಸ್ತಿ. ಹೋಗಿರೋದು ಏನೋ ಮಾಡಕ್ಕಾಗಲ್ಲ. ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ. ಆಗ ಕಬ್ಬನ್ ಪಾರ್ಕ್ ರೋಡ್ ಹೋಗ್ತಾ ಇದೀವಿ. ಎಂಟ್ರಿ ಯಾವ ಕಡೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗಿದ್ದೀವಿ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಕರೆಕ್ಟ್ ಆಗಿ ಇವಾಗ ಎಂಟ್ರಿ ನೋಡಿಸ್ಬೇಕು, ಚೆನ್ನಾಗ ಬರ್ತೀವಿ. ಇಲ್ಲಿ ಎಂಟ್ರಿ ಆ ಕಡೆ ತಗೊಂಡಿರ್ಬೇಕು ಒಳಗೆ. ಅಲ್ಲಿಂದ ಸೀದಾ ನಾವು ಎಂಟ್ರಿ ಟಿಕೆಟ್ ತಗೊಂಡು ಸೀದಾ ಒಳಗೆ ಹೋದ್ವಿ. 1 ಟಿಕೆಟ್ 30 ರೂಪಾಯಿ. 2 ಎಂಟ್ರಿ ಟಿಕೆಟ್ ತಗೊಂಡು ಸೀದಾ ಒಳಗೆ ಹೋದ್ವಿ. ಎಷ್ಟೊತ್ತು ಏನಾಯ್ತು ರೋಡು ಟ್ರೈ ಮಾಡ್ಬೋದು. ಅವಕ್ಕೆ ಹೊರಗೆ ಎಂಟ್ರಿ ಇಲ್ಲ ಅಂತ, ನಮ್ಮ ಒಳಗೆ ಎಂಟ್ರಿ ಇಲ್ಲ, ಅವಕ್ಕೆ ಹೊರಗೆ ಎಂಟ್ರಿ ಇಲ್ಲ. ತಿಂಡಿ ಕಾರಣ ಪಾಪ ಲಗ 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 ಅಂತ ಎಲ್ಲಷ್ಟು ಎಲ್ಲ ಕರ್ಕಂತಾವ. ಎಲ್ಲಷ್ಟು ಏನಾಗಿದೆ ನೋಡು, ಎಲ್ಲಾನು ಕರ್ಕಂತಾವ. ಇಷ್ಟೊಂದು ಜನ ತುಂಬಿಕೊಂಡವ್ರಂತ. ಇಲ್ಲ ಸ್ಟಾರ್ಟ್ ಮಾಡು. ಇಲ್ಲಿಂದ ಸ್ಟಾರ್ಟ್. ಲೈನಲ್ಲಿ ಹೋಗ್ಬೇಕು, ಲೈನಲ್ಲಿ ಹೋಗ್ಬೇಕು. ಲೈನಿಲ್ಲ ನಾವು ಫೋಟೋ ಹೊಡಿತಾರೆ. ಕಟ್ ಮಾಡ್ಬಿಡ ಹಂಗೇರಿ. ನಡಿ ಆಗಲ್ಲ ಹೋಗಕ್ಕೆ. ಮುಂದೆ ಬನ್ನಿ ಹಾಗೆ ಪೊಲೀಸ್ ಸೈಡ್ ಹೋಗಪ್ಪ. ನಿಂಬೆಣ್ಣ ಕಣವೆ, ನಿಂಬೆಣ್ಣ ಕಲರ್ ಕಲರ್ ಮಾಡಿ ಟಮಟಿನ ಏನದು ಏನೋ ಮಾಡಿರ್ತಾರೆ. ಚೆನ್ನಾಗ್ ಮಾಡಿ ಬಾ ಕಡೆ ಬಾ. ಫೋಟೋ ಆಮೇಲೆ ತಗೋಣ ಬಾ. ಫೋಟೋ ಬರೋದಾಗ್ಲಿ ಫೇಮಸ್ ನನಗೆ. ನಾನು ಒಟ್ಟು ಎಲ್ಲಿಗೂ ನೋಡಕ್ಕೂ ಬಿಡೋದಂತಿರಲ್ಲ. ಅವಾಗ ನೋಡಕ್ಕಾಗಿಲ್ಲ. ಬ್ಯಾಕ್ ಸೈಡ್ ಒಂದು ನೋಡ್ಕೊಂಡು ಹೋಗಿ. ಅದ್ರ ಇವತ್ತೇ ಲಾಸ್ಟ್
ಎಲ್ಲ ಹಾಡು ಒಣಗೋದು ಆದ್ರೂ ಪರವಾಗಿಲ್ಲ, ಚೆನ್ನಾಗಿದೆ. ನೋಡ್ಬೋದು, ನೋಡಕ್ಕೆ ಏನ್ ತೊಂದ್ರೆ ಇಲ್ಲ. ಲಾಸ್ಟ್ ದಿನ ಕಾಣ್ತಿತ್ತು ನೀಟಾಗಿ ಗೊತ್ತಿದ್ದಿಲ್ಲ ಅವರು ಸೀರಿಯಸ್ ಐತನೇ ಇಲ್ಲ. ನಾನು ಅಂತಾರಲ್ಲ ಆಮೇಲೆ ತಿರುಗಿ ಎಲ್ಲ ಕೂತು ಬರಕ್ಕೆ ಎಷ್ಟಬೇಕಪ್ಪ ಇದಕ್ಕೆ ಅದು ಆನೆ ಆಗತ್ತೆ ಇಲ್ಲ ಅಥವಾ ಆನೆ ನಮ್ಮ ಅರ್ಜುನ್ ಅಣ್ಣ ಇದು ತೊಗೊಂಬತ್ತಾರೆ ಅರ್ಜುನ್ ಅಲ್ಲ ಕಣ, ಅಣ್ಣನೇ ದೊಡ್ಡ ಗಂಡು ಹಣ್ಣು ಇರ್ಬೇಕು ಜೋರದ ಗಂಡು ಸಕದಾಗ ಗೊತ್ತೈತೆ ನೋಡಿ ನಿಮಗೆ ಆಟ ಆಡು. ನಾನ್ ಆಟ ಆಡೋ ಮಗ ಅಲ್ಲ, ಗಳು ನೋಡ್ಕೊಳ್ಳಿ ಎಲ್ಲ. ಈಗ ನೋಡ ಅಲ್ಲಿ ನೋಡು ಒಂದು ಹಸು ಒಂದು ಮಗು ಎಲ್ಲಿದೆ ಗೋದ್ಲಿ ಕಾಣಬಹುದು. ಹಾ ತೆಗಿ ವಿಡಿಯೋ ಕಾಣ್ತೈತೆ, ನೀನ್ ಕಾಣೋದಂದ್ರೆ ತೆಗಿ ತೆಗಿ ಹಸು ಅದ್ರ ಮಗು ನಿಂತ್ ನೋಡ್ದೈತಿ ಎಷ್ಟು ದಿನ ಇದಾರೆ ಇವಾಗ ಬಂದವರಲ್ಲ. ಏ ಇಲ್ಲೊಂದ್ ಮುಂದೆ ಒಂದೈತೋ ಏ ಮುಂದೆ ಸಿಂಹ ಬಂದಿದೆ. ಲೋಪರ್ ನನ್ನ ಮಕ್ಕಳ ಗಾಂಡು ನನ್ನ ಮಕ್ಕಳ ನೀವು ಗಂಡಸರಾಗಿದ್ರೆ ಫಸ್ಟ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರು ನಿಮ್ ವಂಶಗಳನ್ನೇ ಕರೀತಾರೆ ನೀವು ಮಾಡಿರೋ ಕೆಲ್ಸಕ್ಕ. ಇವಾಗ ಯಾರೋ ಕಳೆದ ಮಗು ಅಲ್ಲಿ ಅಲರ್ಟ್ ಮಾಡ್ತಾವ್ರೆ ಬಂದು ಕರ್ಕೊಂಡು ಹೋಗಿ ಅಂತ. ಯಾರಾದ್ರೂ ಮಗು ಜೊತೆ ಬಂದಿದ್ರೆ ಮಕ್ಕಳನ್ನ ಜೋಪಾನವಾಗಿ ಹಿಡ್ಕೊಳ್ಳಿ. ನಿಮ್ಮ ಜಾಸ್ತಿ ಮೊಬೈಲ್ ಕಡೆ ಗಮನ ಕೊಡ್ಬೇಡಿ. ಫೋಟೋ ಇನ್ನೂ ಅಲ್ಲ ಹೇಳ್ಬೋದು ನಿಮ್ಮ ಮಕ್ಕಳನ್ನ ಆಯ್ತು ಅವ್ರು ನೋಡಿದ್ರೆ ಜೋಡಿ ಜೋಡಿ ಹೋಗ್ತಾ ಇದಾರೆ. ನಾನು ನೋಡಿದ್ರೆ ನಾನು ನಮ್ಮ ಅಣ್ಣ ಇಬ್ರು ಸೇರ ಹೋಗ್ತಾ ಇದೀವಿ. ಓದ್ತಾಗ ಏನ್ ಪಾಪ ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಗಾಯ್ಸ್. ಆದ್ರೆ ಒಂಥರ ಚೆನ್ನಾಗಿತ್ತು ನೋಡ್ಕೊಂಡು ಖುಷಿ ಆಯ್ತು. ಚೆನ್ನಾಗಿದ್ದಾರೆ ಸೂಪರ್. ಹೈಕೋರ್ಟ್ ಹಿಂದ್ಗಡೆ ಇರೋದೇ ಲಾಲ್ ಕಬ್ಬನ್ ಪಾರ್ಕ್. ಹಿಂದ್ಗಡೆ ಎಲ್ಲ ಕಾಣೋದು ಮುಂದ್ಗಡೆ ಹಿಂದ್ಗಡೆ ಅದಕ್ಕೆ ಆಗುತ್ತಲ್ಲ ಹಿಂದೆ ಗಾಡಿ ತೋರಿಸಿದ್ರು ಹೋದ್ರೆ ಜೋಡಿ ಜೋಡಿ ಅಲ್ಲಿಂದ ಅವ್ರಿಗೆ ತೋರಿಸಿ ಅಲ್ಲಿಂದ ಬರೋದು. ನೋಡಿ ದೊಡ್ಡವರಾದ್ಮೇಲೆ ಆಟ ಆಡಕ್ ಆಗಲ್ಲ ಅಂತಾರೆ. ಆ ಜವಾಬ್ದಾರಿ ಈ ಜವಾಬ್ದಾರಿ ಅನ್ಬಿಟ್ಟು ನಾವೆಲ್ಲ ನಿಂತಿರ್ತೀವಿ. ಇಲ್ಲಿ ಬಂದೆಲ್ಲ ಮಕ್ಕಳ ತರ ಆಟ ಆಡ್ತಾವ್ರೆ ನೋಡಿ. ನಾವು ಕೂತ್ಕೊಂಡಿದ್ವಿ ತಿರುಗಿ ಸುಸ್ತಾಗ್ಬಿಟ್ಟು ಕಾಲ ಬಂದು ಕೂತ್ಕೊಂಡಿದೀವಿ. ನಮ್ಗೊಂದು ಬದುಕು. ಹೈಕೋರ್ಟ್ ಇಲ್ಲಿ ಇರೋದಲ್ಲ ನೋಡಿ. ಆ ಕಡೆ ಎಲ್ಲ ತೋರ್ಸ್ಬಿಡಪ್ಪ ನಮ್ಗೆ ಹೊಟ್ಟೆ ಉರಿತದೆ. ನೋಡು ಅಲ್ಲೊಂದು ಜೋಡಿ, ನೋಡು ಅಲ್ಲೊಂದು ಜೋಡಿ, ನೋಡಿ ಇಲ್ಲೊಂದು ಜೋಡಿ. ಇದಂಗ ನಮ್ ಜೋಡಿ ಏನ್ ಮಾಡೋಣ, ನಮ್ದು ಒಂದ್ ಬ್ಯಾಡ್ ಲಕ್ ಅನ್ಕೊಂಡ್ರು ಅಷ್ಟೇ. ಹಂಗೆ ಬ್ಯಾಡ್ ಲಕ್ ಅಷ್ಟೇ, ಏನು ಮಾಡಕ್ಕಲ್ಲ. ನಮಗೂ ಮನೇಲಿ ನೋಡ್ತಾರೆ, ತಲೆ ಕೆಡಿಸಬೇಡ, ಮನೇಲಿ ನೋಡ್ತಾರೆ. ನಿನಗೂ ಒಳ್ಳೆ ಸ್ಯಾಲ್ರಿ ಇದ್ರೆ ಸಿಗ್ತಾಳೆ, ಎಲ್ಲಿದ್ರು ಸಿಗ್ತಾಳೆ. ಇವಾಗ ನಮ್ಮ ಅಕ್ಕ ಸಿಕ್ಕರ ಈ ತರ ಮೋಟಿವೇಶನ್ ಯಾವಾಗ ಕಲ್ತಾರ ಮನಸ್ಸಿಂದ ಬರ್ತೈತರ ಎಲ್ಲರೂ ಹೊಟ್ಟೆ ಹೊರ್ಕೊಂಡ್ ಬರ್ತೈತ ಮೋಟಿವೇಶನ್. ಈಗ ಹೊಟ್ಟೆ ಊರ ಅಂತ ಅಲ್ಲ, ಅಲ್ಲಿ ನೋಡಿದ್ರಿ ಅವ್ನು ನೋಡಿದ ಕೈ ಚಾಚು ಅಂತ ತಪ್ಕೊಂಡವನು. ನಾನು ನೀನು ಹೆಗಲ ಮೇಲೆ ಕೈ ಹಾಕೊಂಡಿದೀಯ, ನಾವ್ ಯಾರನ್ನ ತಪ್ಕೋಣ ಹೇಳು. ಇದಕ್ಕೇನು ಉತ್ತರ ಕೊಡ್ತೀರಾ? ನಮ್ ಕಡೆ ಕೂತರಲ್ಲಪ್ಪ ಕಮೆಂಟ್ ಹಾಕ್ರಿ, ಉತ್ತರ ಗೊತ್ತಿದ್ರು ನಾವ್ ಉತ್ತರ ಕೊಟ್ಟ ಮನೇಲಿ ಎದ್ದಿರ್ಸೋಣ. ಏನ್ ಮಾಡೋಣ? ಅಲ್ಲದ ಅಣ್ಣ ಸಿಂಹ ಮಲ್ಕೊಂಬಿಟ್ಟಾರಲ್ಲಿ. ಅಣ್ಣ ಸಿಂಹ ಅವರು, ಸಿಂಗಲ್ ಸಿಂಹ ಅವರು ನೆಮ್ಮದಿಗಿರ್ಬೇಕಿದ್ರು ನಮ್ಮ ಅಷ್ಟೇ. ನನ್ ಟಿಕೆಟ್ ಬುಕಿಂಗ್ ಆಯ್ತಪ್ಪ ಆಲ್ರೆಡಿ. ಫಸ್ಟ್ ಇದ್ರು ನಾವೇನ್ ಮಾಡೋಣಪ್ಪ, ಫಸ್ಟ್ ಡೆವಿಲ್ ಫಿಲ್ಮ್ ಹೋಗ್ತಿದ್ವಿ. ನಾನು ಹೋಗ್ತಿದ್ದೀನಿ ಗೈಸ್. ಆದ್ರೆ ಒಂದ್ ಬೇಜಾರು, ಮತ್ತೆ ನಾವಿಬ್ರೇ ಹೋಗ್ಬೇಕು. ಯಾರು ನಮ್ ಜೊತೆ ಅವ್ರಿಗೂ ಬರಲ್ಲ. ಮತ್ತೆ ಬಂದ್ರು ತಂಗಿನೋ ಅಕ್ಕನೋ ಅಷ್ಟೇ, ರಿಲೇಷನ್ ಕರ್ಕೊಂಡು ಹೋಗ್ಬೇಕು. ಅದೇ ಆಯ್ತು ಗೈಸ್, ನಮ್ಮ ಅಣ್ಣ ಈಗ ಒಂದ್ ಹುಡುಗಿ ಸೆಟಪ್ ಮಾಡೋಣ ಅಂತ ನೋಡ್ತಾ ಇದ್ದಾನೆ.
ಅವ್ರಿಗೇನೋ ಗೊತ್ತಾಯ್ತಲ್ಲ. ನಾನು ಆ ರೇಂಜಿಗೆ ಏನ್ ಬರ್ಗೆಟ್ಟಿಲ್ಲ. ನೀನ್ ಯಾವಾಗಿಂದಲೇ ಹೊರ ಜೋಡಿಗಳನ್ನ ನೋಡ್ಕೊಂಡು ಓಡಾಡ್ತಿದ್ದೆ. ಅವ್ರಿಗೊಂದ್ ಜೋಡಿ, ಇವ್ರಿಗೊಂದ್ ಜೋಡಿ ಮೇಲೆ ಜೋಡಿ ಅಂತ ಡೈಲಾಗ್ ಆಗಿ ಅವ್ರಿಗೋಸ್ಕರ ಒಳ್ಳೆ ಚೆನ್ನಾಗಿ ಇರ್ಲಿ ಅಂತ ನಾವ್ ಬೇಡ್ತೀವಿ ಹೊರತು ಕೆಟ್ಟದ್ದ ಏನ್ ಬೇಡ್ತೀಯ? ಚೆನ್ನಾಗಿರ್ಲಿ ಅಂದ್ರೆ ಏನ್ ಬೇಡ್ತೀಯ? ಹಂಗಿಲ್ಲಪ್ಪ. ಅವರು ಪಾಪ ಇವಾಗ ಅವರು ಒಂದ್ ಹುಡುಗ ಬರ್ತಾವ್ರೆ, ಅವ್ರು ಲವ್ ಅಲ್ಲಿ ಬಿದ್ದರು, ಏನೋ ಮಾಡ್ಕೊಂಡ್ಲಿ, ಅದಕ್ಕೆ ಸಪೋರ್ಟ್ ಮಾಡು. ಯಾವ್ದಕ್ಕೆ ಏನ್ ಮಾಡಿದ್ರೆ ಸಪೋರ್ಟ್ ಮಾಡ್ತಿಲ್ಲ, ಮಾಡೋದಿಲ್ಲ ಸಪೋರ್ಟ್ ಮಾಡ್ಬಿಟ್ಟಿದ. ಅವ್ರ ಫ್ಯಾಮಿಲಿ ನೆಟ್ದಾಗ ಬಿಡ್ತಾರೆ ನೋಡಿ. ಸಪೋರ್ಟ್ ಅಂದ್ರೆ ಇಷ್ಟ ಬಿಡ್ತಾವ್ರ. ಆದ್ರೆ ನೀನ್ ಡಬಲ್ ಮೀನಿಂಗ್ ಎಲ್ಲ ತಿಳ್ಕೊಬೇಡ. ಒಂದ್ ಮಾಡಕ್ ಟ್ರೈ ಮಾಡು ಆದಷ್ಟು. ಅದ್ ನೀನ್ ಕೆಲ್ಸಕ್ಕೆಲ್ಲ ಮಾಡಕ್ ಹೋಗ್ಬೇಡ ಆಯ್ತಾ. ನಾವ್ ತುಂಬಾ ದೊಡ್ಡ ಮನ್ಸಪ್ಪ, ನಾವ್ ಒಂದೆಲ್ಲ ಮಾಡಲ್ಲ, ಕೆಡ್ಸಿಡ್ತೇವೆ ನೋಡು. ಅಂತ ಕೆಟ್ಟ ಉದ್ದೇಶ ಇಟ್ಕೋಬಾರ್ದು. ಮನಸ್ಸೊಳಗೆ ಒಳ್ಳೆ ಉದ್ದೇಶ ಇರ್ಬೇಕು. ಒಳ್ಳೆ ಉದ್ದೇಶ ಇದ್ರೆ ನನಗೂ ಒಳ್ಳೆ ಹುಡುಗಿ ಸಿಗ್ತಾಳೆ. ಒಳ್ಳೆ ಹುಡುಗಿ ಸಿಗ್ತದ? ಜನರಿಗೆ ಸಿಕ್ಕಿರೋ ಹುಡುಗಿ ಒಳ್ಳೆಕಲ್ಲ. ಅವ್ರು ಪಾಪ ದೇವತೆ, ಹುಡುಗಿ ಸಿಗ್ಲಿ ಅಂತ. ಅವ್ರ ದೇವತೆ, ಅವಳ ಬಗ್ಗೆ ಮಾತಾಡಕ್ ಬರಲ್ಲ ಅಂತ. ಅದೇನೋ ಹುಡುಗಿ ಸಿಕ್ಕಿರೋ ಹುಡುಗಿ ಸಿಗ್ಲಿ ಅಂತ ಹಂಗಂತ ಬೇಡಿಕೆನಕ್ ಹೋಗಲ್ಲ. ಅವಳೇ ಫಸ್ಟ್ ಲವ್ ಮಾಡಿಂದ ಅವಳು ಬಿಡಕ್ಕೂ ಮನ್ಸ್ ಬರಲ್ಲ, ಕಡ್ಗಕ್ಕೂ ಮನ್ಸ್ ಬರಲ್ಲ. ಒಳಗೆಲ್ಲ ಫ್ಯಾಮಿಲಿ ಬಿಡಪ್ಪ, ನಮ್ದೆಲ್ಲ ನಾವೆಲ್ಲ ಸೈಡ್ಗೆಲ್ಲ ಓಡಾಡೋರು. ನಮ್ಗೆ ಯಾಕೆ ಚಲೋ ಎಕ್ಸಿಟ್ಗೆ ಗೊತ್ತಾಯ್ತಿಲ್ಲ, ಓಡಾಡ್ಕೊಂಡ್ ಬರ್ತಾ ಇದೀವಿ. ಕವ ಕವ ಅಂತ ಐತೆ ಹೊಟ್ಟೆ ಬೇರೆ. ನಮ್ಮ ಅಣ್ಣ ಏನು ಕೊಡಿಸ್ತಾ ಇಲ್ಲ. ಏನ್ ಕೊಡಿಸ್ತಿಲ್ಲ ನೋಡು. ಈ ಕಡೆ ಹೋಗೋಣ, ಹೋಗೋಣ. ಅಲ್ಲಿ ಮೊದ್ಲ ಹೊಟ್ಟೆ ಕವ ಕವ ಅಂತ ಐತೆ. ನಿಮ್ ಬೇರೆ ಅವ್ರಿಗೆ ನೋಡಿ ಇವ್ರಿಗೆ ನೋಡು ಅಂತ ಇದೆಯಾ. ಬರ್ಬೇಸಿನ ಹುಡುಗಿ ನೋಡೋ ಅಂದೇನು. ಈಗ ಹೋಗೋಣ ಅಂತ ಕೇಳಿದ್ರು. ಎಕ್ಸಿಟ್ ಗೇಟ್ ಗೊತ್ತಾಯ್ತಿಲ್ಲ, ಸುಮ್ಮನೆ ಓಡಾಡ್ತಾ ಇದೆಯಪ್ಪ. ವಿಡಿಯೋ ಮಾಡಕ್ಕೆ ಸಖತ್ತಾಗಿ ಬಂದತ್ಲೆ ವಿಡಿಯೋ ಮಾತ್ರ. ಬೆಂಕಿ ಅಣ್ಣನ ಕಟಿಂಗ್ ಎಷ್ಟು ಚೆನ್ನಾಗಿದೆ. ಅಣ್ಣ ಸೇಮ್ ವರ್ಮ ರಾಜ ವರ್ಮ. ಎರಡ್ ಸೈಕಲ್ ಕೊಡ್ತಾರಂತೆ. ಏನ್ ಕೊಡ್ತಾರ ಹೋಗಿ ಪಲ್ಡ್ ಅಂತ. ಕನ್ನಡ ಬರಲ್ಲ, ಹಿಂದಿ ಬರಲ್ಲ. ಪೂರ್ತಿ ಗವಂ ಪಾರ್ಕ್ ಪಾರ್ಟ್ 1 ಪಾರ್ಟ್ 2 ಮಾಡ್ಬೇಕು. ನಾ ಸುದ್ದ ಇದೆ ವಿಡಿಯೋಸ್ ನೋಡಿ. ಕಾಡಿನ ರಾಜ ಸಿಂಹದ ಮೇಲೆ ಕೂತ್ಕೊಂಡಿದ್ದಾರೆ, ಗಾಳಿ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದಪ್ಪ ಸಿಂಹದ ಗತ್ತು ಅಂದ್ರೆ. ಸಖತ್ತಾಗಿತ್ತು, ಸಖತ್ತಾಗಿ ಓಡಾಡಿದಿಲ್ಲ. ನಿಮ್ಗೆ ಒಂದಿನ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಇಲ್ಲಿ ಕಬ್ಬನ್ ಪಾರ್ಕ್ ಬನ್ನಿ, ಸಖತ್ತಾಗಿದೆ. ಒಂದಿನ ಸುತ್ತಾಡೋದು ಸಾಲಕ್ಕಿಲ್ಲ ಜಾಗ ಇಲ್ಲಿ, ಹಂಗಿದೆ. ಅದೇ ಸಿಂಗಲ್ ಸ್ವಲ್ಪ ಹುಷಾರ ಓಡಾಡಿ, ಹೊಟ್ಟೆ ಹೊರ್ಕ್ ಹೋಗ್ಬೇಡ್ರಿ ಅಷ್ಟೇ. ಹೊಟ್ಟೆ ಉರ್ಕೈತದ ಮಾಮೂಲಿ, ಏನ್ ಮಾಡಕ್ಕಾಗಲ್ಲ. ಬಡ ಜೀವ ಹುರ್ಕೊಳ್ಳುತ್ತೆ. ಸಖತ್ತಾಗಿತ್ತು ಕಬ್ಬನ್ ಪಾರ್ಕ್. ಫ್ಲವರ್ ಶೋ ಇವತ್ತು ಬಂದ್ವಿ, ಸಖತ್. ಇವತ್ತು ಕೊನೆ ದಿನ ಫ್ಲವರ್ ಶೋದು ನೋಡಿದ್ವಿ. ಎಲ್ಲ ಕಡೆ ಸಖತ್ತಾಗಿ ಮಾಡಿದ್ದಾರೆ. ನೀವು ಮಿಸ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋನ ನೋಡಿ, ಎಲ್ಲಾನು ಕರೆಕ್ಟಾಗಿ ವಿಡಿಯೋ ಶೂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳು ಇದೇ ತರ ಮಾಡಿ ಆಗ್ತಾ ಇರ್ತೀವಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹೇಳೋ ಫ್ಲವರ್ಸಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.